ಸ್ನೇಹಿತರೆ, ನಿಮ್ಮ ಹತ್ರ ಯಾರಾದರೂ ಕರ್ನಾಟಕ ಈ ದೇಶಕ್ಕೆ ಏನು ಕೊಟ್ಟಿದೆ ಅಂತ ಕೇಳಿದ್ರೆ ಈ ವಿಡಿಯೋನ ತೋರಿಸಿ. ಕರ್ನಾಟಕ ಭಾರತದ 5.8% ಭೂಭಾಗವನ್ನು ಹೊಂದಿದ್ದು ದೇಶದಲ್ಲಿ ಪೂರೈಕೆಯಾಗೋ 75% ಕಾಫಿಯನ್ನು ಕೇವಲ ಕರ್ನಾಟಕನೇ ಇಡೀ ದೇಶಕ್ಕೆ ಸಪ್ಲೈ ಮಾಡುತ್ತೆ. ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಹೇರಳವಾಗಿ ಈ ಕಾಫಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆನ ಕಾಫಿ ನಾಡು ಅಂತಾನೆ ಕರೆಯಲಾಗುತ್ತೆ. ಇಡೀ ದೇಶಕ್ಕೆ ಪೂರೈಕೆಯಾಗೋ 45% ರೇಷ್ಮೆಯನ್ನು ಕೇವಲ ಕರ್ನಾಟಕ ಒಂದೇ ಉತ್ಪಾದನೆ ಮಾಡುತ್ತೆ. ಮೈಸೂರು ಮತ್ತು ಉತ್ತರ ಬೆಂಗಳೂರು ಭಾಗಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ರೇಷ್ಮೆಯನ್ನು ಉತ್ಪಾದನೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿಯೇ ಕರ್ನಾಟಕದ ರೇಷ್ಮೆಯನ್ನು ಉತ್ತಮ ಗುಣಮಟ್ಟದ ರೇಷ್ಮೆ ಎಂದು ಪರಿಗಣಿಸಲಾಗಿದೆ. ಇನ್ನು ಸ್ಟೀಲ್ ತಯಾರಿಕೆಗೆ ಬೇಕಾಗುವ ಈ ಮ್ಯಾಗ್ನಟೈಟ್ ಅದಿರನ್ನು ಭಾರತದ ಒಟ್ಟು 69% ಕರ್ನಾಟಕದ ಮಣ್ಣಿನಿಂದಾನೇ ಹೊರತೆಗೆಯಲಾಗುತ್ತೆ. ನಮ್ಮ ಕರ್ನಾಟಕ ಈ ಅದಿರಿನ ನಿಕ್ಷೇಪದಲ್ಲಿ ಕೂಡ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತಕ್ಕೆ ಮೊಘಲರು ಆಕ್ರಮಣ ಮಾಡದೇ ಇರುವಂತೆ ತಡೆದು ಅಡ್ಡಗೋಡೆಯಾಗಿ ನಿಂತು ಕಾಪಾಡಿತ್ತು. ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಕೃಷ್ಣದೇವರಾಯರ ಬಗ್ಗೆ ನಮ್ಮ ಚಾನೆಲ್ನಲ್ಲಿ 2 ಸಪರೇಟ್ ವಿಡಿಯೋಗಳನ್ನು ಮಾಡಿದ್ದೀವಿ. ಅವುಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ವಿಡಿಯೋ ಮುಗಿದ ಮೇಲೆ ನೋಡಿ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಕಾಲ ರಾಜ್ಯವಾಳಿದ ಏಕೈಕ ರಾಣಿ ಚೆನ್ನಭೈರಾದೇವಿ. ಈಕೆ ಕೂಡ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯವರು. ಬರೋಬ್ಬರಿ 54 ವರ್ಷಗಳ ಕಾಲ ರಾಜ್ಯವಾಳಿದ ಈ ರಾಣಿಯನ್ನ ಕಾಳು ಮೆಣಸಿನ ರಾಣಿ ಅಂತಾನೆ ಕರೆಯಲಾಗುತ್ತೆ. ಅಂದರೆ ಕರ್ನಾಟಕದ ಕಾಳು ಮೆಣಸು ಅಂದಿನ ಕಾಲದಲ್ಲಿ ಪ್ರಪಂಚದ ಪ್ರಸಿದ್ಧಿಯನ್ನು ಪಡೆದಿತ್ತು. ಇಡೀ ಭಾರತಕ್ಕೆ ಪೂರೈಕೆಯಾಗುವ ರಾಷ್ಟ್ರಧ್ವಜವನ್ನು ಅಧಿಕೃತವಾಗಿ ತಯಾರಿಸಿ ದೇಶಾದ್ಯಂತ ಪೂರೈಕೆ ಮಾಡುವ ಹಕ್ಕನ್ನು ಕೂಡ ಕೇವಲ ನಮ್ಮ ರಾಜ್ಯವೇ ಪಡೆದುಕೊಂಡಿದೆ. ನಮ್ಮ ರಾಜ್ಯದ ಹುಬ್ಬಳ್ಳಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘ ಮಾತ್ರ ಪಡೆದುಕೊಂಡಿದೆ. ಇನ್ನು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿ ಪ್ರಪಂಚದಾದ್ಯಂತ ಎಲ್ಲಕ್ಕಿಂತ ಎತ್ತರದ ಏಕಶಿಲೆಯ ವಿಗ್ರಹವಾಗಿದೆ. ಇದರ ಎತ್ತರ ಬರೋಬ್ಬರಿ 58 ಅಡಿ. ಅಂದರೆ ಇಷ್ಟು ಎತ್ತರದ ಈ ಮೂರ್ತಿಯನ್ನು ಕೇವಲ ಒಂದು ಕಲ್ಲನ್ನು ಕೆತ್ತಿ ನಿರ್ಮಾಣ ಮಾಡಲಾಗಿದೆ. ಭಾರತದಲ್ಲಿಯೇ ಬೆಂಗಳೂರು ಮೊಟ್ಟ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಸಿಟಿಯಾಗಿದೆ. ಅಂದರೆ ನೀರಿನಿಂದ ವಿದ್ಯುತ್ ತಯಾರಿಸಿ ಬಳಸಿದ ಮೊಟ್ಟ ಮೊದಲ ಸಿಟಿ ನಮ್ಮ ಬೆಂಗಳೂರು. ಶಿವನ ಸಮುದ್ರದಲ್ಲಿ ನಿರ್ಮಿಸಲಾದ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ನಲ್ಲಿ ದೇಶದಲ್ಲಿಯೇ ಮೊಟ್ಟ ಮೊದಲ ಈ ರೀತಿಯ ವಿದ್ಯುತ್ ಉತ್ಪಾದನೆ ಮಾಡಲಾಗಿತ್ತು. ಇನ್ನು ಮಾಥುರ್ ಅನ್ನೋ ಈ ಹಳ್ಳಿಯಲ್ಲಿ ಜನ ತಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಸಂಸ್ಕೃತವನ್ನು ಬಳಸ್ತಾರೆ. ಆ ರೀತಿ ಆಡು ಭಾಷೆಯಾಗಿ ಸಂಸ್ಕೃತವನ್ನು ಬಳಸುವ ದೇಶದ ಏಕೈಕ ಹಳ್ಳಿ ಇರೋದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ಸ್ಪೇಸ್ ಮತ್ತು ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಕರ್ನಾಟಕ ಭಾರತದ ಬೆನ್ನೆಲುಬಾಗಿ ನಿಂತಿದೆ. ಕರ್ನಾಟಕದಲ್ಲಿ ಭಾರತದ 67% ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗುತ್ತೆ. HAL, ಇಸ್ರೋ, DRDO ಮತ್ತು BELಗಳಂತಹ ಸಂಸ್ಥೆಗಳು ತಮ್ಮ ಹೆಡ್ ಕ್ವಾರ್ಟರ್ಸನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಹೊಂದಿವೆ. ಇನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರು ಒಂದೇ ಭಾರತದ ಒಟ್ಟು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಗಳಲ್ಲಿ 38% ಭಾಗವನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಇದೇ ಬೆಂಗಳೂರಿನಲ್ಲಿಯೇ ಸ್ವಿಗ್ಗಿ, ಫ್ಲಿಪ್ಕಾರ್ಟ್, ಫೋನ್ಪೇನಂತಹ ಕಂಪನಿಗಳು ಬೆಳೆದು ನಿಂತಿದೆ. ಇಷ್ಟೇ ಅಲ್ಲದೆ ಗಂಗಾಧರ್ ರಾವ್ ದೇಶಪಾಂಡೆ, ಕರ್ನಾಡ ಸದಾಶಿವರಾವ್ ಹಾಗೂ ಕಮಲಾದೇವಿ ಚಟ್ಟೋಪಾಧ್ಯಾಯ, NS ಹರ್ಡೀಕರ್, ಕಿತ್ತೂರು ಚೆನ್ನಮ್ಮ, T ಸುಬ್ರಹ್ಮಣ್ಯಂ ಇಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ಈ ದೇಶಕ್ಕೆ ಕರ್ನಾಟಕ ನೀಡಿದೆ. ಇಷ್ಟೇ ಅಲ್ಲದೆ 1826ರಲ್ಲಿ ಬ್ರಿಟಿಷರಿಂದ ನಿರ್ಮಿಸಲಾದ ಬೆಂಗಳೂರು ಅರಮನೆ ಕೂಡ ಇದೆ. 5 ನದಿಗಳನ್ನು ಹೊಂದಿದ ಕರ್ನಾಟಕದ ಏಕಮಾತ್ರ ಜಿಲ್ಲೆಯಾಗಿ ಬಿಜಾಪುರ ಪ್ರಸಿದ್ಧಿಯನ್ನು ಪಡೆದಿದೆ. ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿದ ರಾಜ್ಯಗಳ ಸಾಲಿನಲ್ಲಿ ನಮ್ಮ ಕರ್ನಾಟಕ ಪ್ರಮುಖ ಸ್ಥಾನದಲ್ಲಿ ನಿಲ್ಲುತ್ತೆ. ಇನ್ನು ಭಾಷೆಗಳ ವಿಚಾರಕ್ಕೆ ಬರೋದಾದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸೇರಿದಂತೆ 13 ಪ್ರಮುಖ ಭಾಷೆಗಳನ್ನು ಮಾತನಾಡಲಾಗುತ್ತೆ. ಈ ಪಟ್ಟಿಯಲ್ಲಿ ಕನ್ನಡ ಮೊದಲ ಸ್ಥಾನ ಪಡೆದುಕೊಂಡಿದ್ದರೆ 2ನೇ ಸ್ಥಾನವನ್ನು ತಮಿಳು ಪಡೆದುಕೊಂಡಿದೆ. ಇನ್ನು ಕಲೆ ಮತ್ತು ಸಾಹಿತ್ಯಗಳ ಕೊಡುಗೆಯ ವಿಚಾರಕ್ಕೆ ಕರ್ನಾಟಕ ಏನು ಕೊಟ್ಟಿದೆ ಅಂತ ನೋಡೋದಾದರೆ ಸುಮಧುರ ಕರ್ನಾಟಕ ಸಂಗೀತದ ತವರು ನಮ್ಮ ಕರ್ನಾಟಕ. ಈ ಶಾಸ್ತ್ರೀಯ ಸಂಗೀತಕ್ಕೆ ಪುರಂದರದಾಸರ ಕೊಡುಗೆ ಅಪಾರ. ಹಾಗೂ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ನಲ್ಲಿ ಅಪಾರ ಹೆಸರು ಮಾಡಿದ ಪಂಡಿತ್ ಭೀಮಸೇನ್ ಜೋಶಿ ಕೂಡ ನಮ್ಮ ಕರ್ನಾಟಕದವರು. ಇನ್ನು ಕನ್ನಡ ಸಾಹಿತ್ಯಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ 8 ಜನ ದಿಗ್ಗಜ ಸಾಹಿತಿಗಳಿದ್ದಾರೆ. ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರಾ ಗೋಕಾಕ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ಭಾರತದಲ್ಲಿ ಪ್ರತಿಷ್ಠಿತ ಜ್ಞಾನಪೀಠ ಪುರಸ್ಕಾರಗಳಲ್ಲಿ ಅಷ್ಟು ಇಲ್ಲಿಯವರೆಗೂ 64 ಪ್ರಶಸ್ತಿಗಳನ್ನು ನೀಡಲಾಗಿದೆ.
ಅವುಗಳಲ್ಲಿ 11 ಹಿಂದಿಗೆ, ಮಲಯಾಳಂ ಮತ್ತು ಬೆಂಗಾಳಿ ಭಾಷೆಗೆ 6, ಉರ್ದು 5, ಒಡಿಯಾ, ಮರಾಠಿ ಮತ್ತು ಗುಜರಾತಿ ಭಾಷೆಗೆ ತಲಾ 4, ತೆಲುಗು ಮತ್ತು ಅಸ್ಸಾಮಿ ಭಾಷೆಗೆ ತಲಾ 3, ಸಂಸ್ಕೃತ, ಕೊಂಕಣಿ, ಪಂಜಾಬಿ, ತಮಿಳು ಭಾಷೆಗೆ ತಲಾ 2, ಕಾಶ್ಮೀರಿ ಮತ್ತು ಇಂಗ್ಲಿಷ್ ಭಾಷೆಯ ಸಾಹಿತ್ಯಕ್ಕೆ ತಲಾ 1 ಪ್ರಶಸ್ತಿಗಳು ಸಿಕ್ಕರೆ ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಸಿಕ್ಕಿದೆ. ಆ ಮೂಲಕ 11 ಹಿಂದಿಗೆ ಸಿಕ್ಕರೆ ಎರಡನೆಯ ಗರಿಷ್ಠ ಪ್ರಮಾಣದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದ ಎರಡನೇ ಅತಿ ದೊಡ್ಡ ಭಾಷೆಯಾಗಿ ನಮ್ಮ ಕನ್ನಡ ಹೆಮ್ಮೆಯಾಗಿ ನಿಂತಿದೆ. ಇನ್ನು ಭಾರತಕ್ಕೆ ಪೌರಾಣಿಕವಾಗಿ, ಭೌಗೋಳಿಕವಾಗಿ, ಐತಿಹಾಸಿಕವಾಗಿ, ಸ್ಪೇಸ್ ಟೆಕ್ನಾಲಜಿಯಿಂದ ಸಾಹಿತ್ಯದವರೆಗೆ, ಚಹಾ ಕಾಫಿಯಿಂದ ಸಾಂಬಾರು ಪದಾರ್ಥದವರೆಗೆ, ಪ್ರವಾಸಿ ತಾಣಗಳಿಂದ ಹಿಡಿದು ಸಾಫ್ಟ್ವೇರ್ ಉದ್ಯಮದವರೆಗೆ ಪ್ರತಿ ಹಂತದಲ್ಲೂ ಕೂಡ ಕರ್ನಾಟಕ ಹಿಂದಿನಿಂದಲೂ ಭಾರತಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಡ್ತಾ ಬಂದಿದೆ. ಇನ್ನು ತುಂಬ ವಿಷಯಗಳಲ್ಲಿ ಕರ್ನಾಟಕ ಭಾರತಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸುಂದರ ಜಿಲ್ಲೆಯಾದ, ಐತಿಹಾಸಿಕ, ಭೌಗೋಳಿಕ ಮತ್ತು ಪೌರಾಣಿಕ 3 ಬಗೆಯ ಇತಿಹಾಸದಲ್ಲೂ ಕೂಡ ಪ್ರಸಿದ್ಧಿ ಪಡೆದಿರುವ, ಅತಿ ಉದ್ದದ ಕರಾವಳಿ ಪ್ರದೇಶ ಹಾಗೂ ಬೀಚ್ಗಳನ್ನು ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆ, ಅದರ ಪ್ರವಾಸಿ ತಾಣಗಳು, ಈ ಎಲ್ಲ ಮಾಹಿತಿಯನ್ನು ನೋಡೋದಕ್ಕೆ ಈ ಎಡಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಪಾರ್ಟ್ 1 ಮಾತ್ರ. ಕರ್ನಾಟಕ ಭಾರತಕ್ಕೆ ಇನ್ನು ಏನೇನು ಕೊಟ್ಟಿದೆ ಅನ್ನೋ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.